ಓದುವ ಅಡ್ಡಿಲ್ಲ, ಕ್ಷೇತ್ರದಲ್ಲಿ ಮಾಡುವ ಅಭಿನಯ ನೈಜವಾಗಿರ್ಬೇಕು. ನೀನು ನಮಗ್ ಬೇಕು ಅಂತ ಬಹು ಜನರ ಅಪೇಕ್ಷೆ ಮೇಲೆ ಎಲ್ಲ ಹೋಯ್ತು. ಅದೇ ಹೆಸರು ಹೇಳ್ತಿರೋದು. ಹೇಳಿದ್ದೆ ಹೇಳುವುದು ಬೇಡವಾ? ಬೇಡ, ಸಾಕ. ಇದು ಕೊನೆಗೆ ಪಾಪ ಒಳಗೆ ಹಾಕ್ಕೊಟ್ರು ಹಾಗೆ ಹೇಳ್ತಾರ. ಆ ಮುಖದ್ದೆಲ್ಲ ನಂಗೆ ಬೇಡ, ಸುಮ್ಮನೆ ಎಂತಕ್ಕೆ ಅದು ಹೇಳ್ತಾರ. ಏನ್ ಧರ್ಮಕ್ಕೆ ಹೇಳ್ತಾರ ನೀವು? ಅಲ್ಲ, ನೀವೇನು ಸಂಬಳ ತಗೊಂಡಿಲ್ವಾ? ಅಲ್ಲ, ನೀವು ಹೇಳಿ ಸೇವೆ ಬಂದದ್ದ ಲೋಕೋದ್ಧಾರಕ್ಕೆ ಹೇಳಿ. ಅಲ್ಲಲ್ಲ, ಎಷ್ಟು ಜನ ಇದ್ರು ಎನ್ನುವುದು ಮುಖ್ಯ ಅಲ್ಲ. ಮೊದಲೇ ಹೇಳಿದ್ದೆ ನಾನು, ತಕೊಂಡದಕ್ಕೊಂದು ಸಾರ್ಥಕತೆ ಬೇಕು ಎಲ್ಲ. ಈಗ ಅನ್ಕೊಳ್ಳೆ ನಿಮ್ಗೆ ಸಂತೋಷ ನೋಡೇ ಬಿಡುವ. ಕೂಡಿದ್ರೆ ಹೇಳಿ, ಇಲ್ಲದೆ ಹೋದ್ರೆ ನಿಮ್ಮ ಅಗತ್ಯ ಇಲ್ಲ. ಆ ಒಳಗೋದು ಭಾಗವತರಲ್ಲೇ ಮಲ್ಕೊಂಡು ಅವ್ರು ಮತ್ತೆ
ಹೆಸರಿರ್ಲಿಕ್ಕೆ ಉಳಿದವರಿಗೆ ಸಮಸ್ಯೆ ಯಾವ್ದು ಹೇಳುವುದು ಅಂತ. ಹೌದಪ್ಪ. ಒಂದು ಬಿಟ್ಟರೆ ಮತ್ತೊಂದಿಲ್ಲ. ಇಲ್ಲ. ನಿನಗೆ ಹಾಗಲ್ಲ. ಸಹಸ್ರ ನಾಮಾವಳಿ ಉಂಟು ಹೇಳಲಿಕ್ಕೆ ಹೋದ್ರೆ ಅದರಲ್ಲಿ ಯಾವ್ದು ಬೇಕು ಅಂತ ವಿಚಾರ ಮಾಡಿ ಅವ್ರಿಗೆ ಮತ್ತೊಂದು ಮಾತಿಗೆ ಅವಕಾಶ ಇಲ್ಲದೆ ಹೋದ ರೀತಿಯಲ್ಲಿ ಅಂತ ಹೆಸರು ಹೇಳಿಕೊಳ್ಳುವುದಕ್ಕೆ ಬಹಳಷ್ಟೇ. ಓ ಪ್ರಾಣನಾಯಕಿ, ನಾಗವೇಣಿ ಕೇಳಲಿ. ನಿಜವಾಗಿ ನಿನ್ನ ನಡಿಗೆಯನ್ನ ಕಂಡಾಗ ನಾಗ ಗಮನೆಯೂ ಹೌದು, ನನ್ನ ಜಡೆಯನ್ನ ಕಂಡಾಗ ನಾಗವೇಣಿಯೂ ಹೌದು. ನಮ್ದು ಹೆಬ್ಬಾವೇ. ಓ ಪ್ರಾಣನಾಯಕಿ, ಯಾಕೆ ನನ್ನ ಪ್ರಾಣದ ನಾಯಕಿ ನೀನು, ಅನುಮಾನವೇ ಇಲ್ಲ. ಹಾಗಂತ ನನ್ನ ಮನಸ್ಥಿತಿಯ ಸಂಪೂರ್ಣವಾಗಿ ತಿಳಿದವಳಿಯಾದ ಕಾರಣದಿಂದಾಗಿ ಮನೆ ಬಾಗಿಲಿಗೆ ಬಂದು ನಿಂತವ ಬೇರೆ ಯಾರನ್ನು ಹಾಗೆ ಗ್ರಹಿಸುವುದು ಬೇಡ. ಪ್ರಪಂಚದಲ್ಲಿ ನನ್ನ ಅನೇಕ ರೀತಿಯಾಗಿ ಕೊಂಡಾಡಿದರು. ಅನಂತ, ಮುಕುಂದ, ಮಾಧವ, ಗೋಪಾಲ, ಕೇಶವ, ಅಚ್ಯುತ, ಪ್ರತಿ ಶಬ್ದದಲ್ಲೂ ನಿನ್ನ ತುಂಟೆ ಅಲ್ವಾ? ಆದ್ರೆ ಈಗ ಬಂದವ ಯಾರು? ಬೇರೆ ಯಾರು ಅಲ್ಲ. ನಂದ ಗೋಕುಲದ ಅಂಗಳದಲ್ಲಿ ಗೋವುಗಳನ್ನ ಗೋಪಾಲಕರನ್ನೆಲ್ಲ ನನ್ನ ಸುತ್ತರಿಸಿಕೊಂಡು ಗೋಪಿಕೆಯರ ಮಧ್ಯದಲ್ಲಿ ವಿಶೇಷವಾದಂತಹ ವೇಣುವನ್ನ ಹಿಡಿದು ಸುಸ್ವರವನ್ನ ಹೊರಸೂಸುವುದರ ಒಟ್ಟಿಗೆ ಪ್ರತಿಯೊಬ್ಬರ ಮನವನ್ನ ನನ್ನತ್ತ ಸೆಳೆದುಕೊಂಡಂತ ವೇಣುಗೋಪಾಲ. ವೇಣುಗೋಪಾಲ ವೇಣುಗೋಪಾಲ ನಾವು ವೇಣುಗೋಪಾಲ ಅಂತ ಹೆಗ್ಗಳಿಕೆ ಕೊಟ್ಕೊಂಡ್ರೆ ದನ ಕಾಯುವಲ್ವೇ ಕೃಷ್ಣಯ್ಯ. ನಮ್ಮ ನಾಡಿನ ಮುಖ್ಯ ಸಂಪತ್ತು ಯಾವುದು ಕೇಳಿದರೆ ಗೋವು. ಗೋ ಸಂಪತ್ತು ನಮ್ಗೆ ಎಲ್ಲರಿಗೂ ಹೌದು. ಇಲ್ಲಿ ಪ್ರಧಾನವಾದದ್ದು ಇಲ್ಲಿ ಮುತ್ತು ವಜ್ರ ವೈಡೂರ್ಯಕ್ಕೆ ಸಂಪತ್ತು ಹೇಳುವುದಿಲ್ಲ. ಗೋ ಸಂಪತ್ತು, ಗೋವು ಸಂಪತ್ತೇ ಪ್ರಧಾನ. ಅಂಥದ್ರಲ್ಲಿ ಆ ಗೋವು ನೀವು ಹೇಳಿದ ರೀತಿ ನೋಡಿ. ಗೋಪಾಲ ಗಾವೋ ವಿಶ್ವಸ್ಯ ಮಾತರ. ಗೋವು ಅಂತ ಹೇಳಿದ್ರೆ ಲೋಕದ ತಾಯಿ ಅಂತ ಹೇಳಿದ್ರು ಅಲ್ವಾ? ಆ ಗೋವಿನಲ್ಲಿ ಏನಿಲ್ಲ ಇಲ್ಲ ಅಲ್ವಾ? ಹುಟ್ಟಿದಂತ ಮಕ್ಕಳಿಗೆ ಹಾಲುಣಿಸುವವಳು ತಾಯಿ ಆದ್ರೆ ಮತ್ತೊಂದು ತಾಯಿ ಯಾರು? ಗೋಮಾತೆ. ಯಾಕೆಂದ್ರೆ ಎಲ್ಲರದ್ದು ಹಾಲು ಕುಡಿಯುವ ಪ್ರಶ್ನೆ ಇಲ್ಲ. ಪ್ರಾಣಿಗಳು ಬಹಳಷ್ಟು ಇಲ್ಲ ಅಂತಲ್ಲ. ಶ್ವಾನದ ಕೆತ್ತಲ ಹಾಲು ಅದ್ರ ಮರಿ ಕುಡಿಬೇಕೆ ಬಿಟ್ಟರೆ ಬೇರೆ ಯಾರು ಅಲ್ಲ. ಗೋಮಾತೆ ಹಾಗಲ್ಲ. ಅದ್ರಲ್ಲಿ ಏನಿಲ್ಲ ಏನುಂಟು ಅಮೃತ. ಅಷ್ಟೇ ಅಲ್ಲ, ಕೃಷ್ಣಯ್ಯ ತ್ರಿಮೂರ್ತಿಗಳು. ಹೌದಾ? ಒಂದೆರಡು ಚತುರ್ವೇದ ತ್ರಿಮೂರ್ತಿ, ಮುಕ್ಕೋಟಿ ದೇವತೆಗಳು, ಸೂರ್ಯ ಚಂದ್ರರು, ನವಗ್ರಹಗಳು ಎಲ್ಲವೂ ಅಷ್ಟವಸುಗಳು ಇಲ್ವಾ? ಎಲ್ಲವೂ ಇರುವುದರೊಟ್ಟಿಗೆ ತ್ರಿಶಕ್ತಿಗಳು ಉಂಟು. ಯಾವುದು ಕೇಳಿದರೆ ನೀ ಹೇಳಿದಾಗ ವಿದ್ಯಾದಿ ದೇವತೆ ಆದಂತಹ ಶಾರದಾ ಮಾತೆ, ಇನ್ನು ಲಕ್ಷ್ಮೀ ದೇವಿ, ಸಂಪತ್ತಿನ ದೇವಿ, ಪಾರ್ವತಿ ದೇವಿ, ಮೂರು ಮಾತೆಯರು. ಅದರಲ್ಲಿ ಎಲ್ಲರೂ ಬಂದು ನೆಲೆಸಿದ ಮೇಲೆ ಕೊನೆಯಲ್ಲಿ ಬಂದದ್ದು ಲಕ್ಷ್ಮಿ. ಅವಳು ಬಂದು ಗೋವಿನಲ್ಲಿ ಕೇಳಿಲ್ಲಂತೆ ನಮ್ಗೆ ಸ್ಥಳ ಎಲ್ಲಿ ಅಂತ. ಎಲ್ಲವುದರಲ್ಲೂ ನೆಲೆಸಾಯ್ತು, ಎಲ್ಲೂ ಸ್ಥಳ ಇಲ್ಲ, ಇನ್ನಿದ್ದದ್ದು ಸಗಣಿ ಮಾತ್ರ ಅಂತ ಹೇಳಿದಾಗ ಅದೇ ನನಗಡ್ಡಿಲ್ಲ ಅಂತ ಒಪ್ಪಿ ಆ ಲಕ್ಷ್ಮೀ ಮಾತೆ ಅದನ್ನು ನೆಲೆಸಿತು. ಈ ಬೆಳಗಾದಾಕ್ಷಣ ಎದ್ದು ಭಾಗದಲ್ಲಿ ಸಗಣಿ ಹಾಕಿದ್ದು ಅಂತ ಹೇಳುದು ಅರ್ಥ ಏನು? ಲಕ್ಷ್ಮಿಯ ವಾಸಸ್ಥಾನ ಆಗಲಿ ಅಂಥದ್ರಲ್ಲಿ
ಜನ ಕೈಲಿಕ್ಕೆ ಅಂತ ಸಾಕ್ಷರ ಮಾಡಿಬಿಟ್ಟಲ್ಲ. ಅರ್ಥ ಆಗುದು ಇಷ್ಟೇ ಅಂತ ಇಲ್ಲ. ಏನು ನಿಂಗೆ ಒಂದೇ ಎಷ್ಟೇ ಹತ್ತಿಡಿಲ್ವ ಅದಕ್ಕೆ ಆ ರೀತಿ ಹೇಳಿ ಅದು ಒಂದು ಹಾ ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ಏನು ಇದಕ್ಕೆಲ್ಲ ಹೇಳುವುದೇನು, ಹಾ ಇದು ನನ್ನ ಮೇಲೆ ಸಿಟ್ಟು ಅಂದ್ರೆ ಒಂದು ಜಾತಿಯ ಅಲ್ವಾ, ಸಿಮೆಂಟ್ ವ್ಯಾಪಾರದಲ್ಲೇ ಆಗಲ್ಲ. ಸಿಮೆಂಟ್ ಬಾಯಿಗೆ ಬರ್ತೇವೆ. ಹುಸಿ ಮುನಿಸು ಓ ಖುಷಿ ಮುನಿಸು ಹೆಚ್ಚುತ್ತಿರುವುದಲ್ಲ. ಹಾ. ಹಾಗಿಂತ ಹಾ. ಅವರ ಮನಸ್ಥಿತಿ ತಿಳಿಯಾಗಬೇಕು, ನಮ್ಮತ್ತವರು ವಾಲಬೇಕು ಅಂತಾದ್ರೆ ಹಾ. ಯಾವತ್ತೂ ಹಾಗೆ ಹೇಳ್ಬೇಡ. ಹಾ. ಗಂಡನ ಮೇಲೆ ಎಷ್ಟೇ ಸಿಟ್ಟು ಅಂತ ಹೆಂಡತಿ ಪಟ್ಟಿರ್ಲಿ, ಹಾ. ಗಂಡನ ಶ್ರೇಯಸ್ಸು ಅವ ಮಾಡಿರುವ ಸಾಧನೆ ಕುರಿತಾಗಿ ಒಮ್ಮೆ ಕೇಳಿದ್ರೆ ಸಾಕು, ಆ ಸಿಟ್ಟೆಲ್ಲ ತಣಿದು ಹೋಗ್ತದೆ. ನಮ್ಮ ಮನೆಯವರು ಯಾಕ? ಅದು ಬರ್ತದೆ ಅಲ್ವಾ? ಅಂತದ್ದು ಎಂತ ಮಾಡಿದ್ದೆ ಅಂತ ಹೇಳುದು ನಾನು ಮಾಡಿದ್ದು ಎಷ್ಟು ಉಂಟು ಅದು ನಂಗೂ ಗೊತ್ತಾಗ್ಲಿ ನೋಡು. ಅಲ್ವಾ? ಹಾ. ಎತ್ತದ್ದುಂಟು, ಹಾ. ಕೊತ್ತದ್ದುಂಟು, ಹಾ. ಓಡಿದ್ದುಂಟು, ಹಾ. ಇಳಿದದ್ದುಂಟು, ಅದಪ್ಪ. ಏರಿದ್ದುಂಟು, ಹಾ. ಎತ್ತಿದ್ದುಂಟು, ಹೌದಪ್ಪ. ಕಿತ್ತಿದ್ದುಂಟು. ಹೌದು ಆದ್ರೆ ಎಂತದ್ದು ಮಾಡಿದ್ದೇನೆ. ಅದು ಒಂದು ಇವಳ ಮನಸ್ಸನ್ನ ಕರಗಿಸಬೇಕು ಅಂತಾದ್ರೆ ಅವ್ರ ಮನಸ್ಸಿಗೆ ಹೋಗುವಂತ ಅಲ್ವಾ, ಹಾ. ಕ್ರೋಧಾವೇಶದಲ್ಲಿರುವಂತವಳ ಸಿಟ್ಟು ತಣ್ಣೀರಿನ ಹಾಗೆ ಮಂಜಿನ ಹಾಗೆ ಕರೆದು ನೀರಾಗಬೇಕು ಅಂತಾದ್ರೆ ಹಾ ಸಿಟ್ಟಿನಲ್ಲಿರುವುದನ್ನೇ ಶಮನ ಮಾಡಿದಂತ ವಿಚಾರ ಹೇಳಿದ್ರೆ ಹಾಗೆ ಒಳ್ಳೇದು ಅಲ್ವಾ? ನೋಡಿ ಬಿಡುವ. ಇಲ್ಲ ಅಲ್ಲ, ಹಾ. ಹಿಂದೆ ಎಂತ ಅಭಿನಯ ನೆನಪಾಗುದಿಲ್ಲ ಹಾಗಲ್ಲ, ಸಮಸ್ಯೆ ಯಾಕೆ ಅಭಿನಯ ನೆನಪಾಗ್ತವೆ. ಮತ್ತೆ ಬಹಳ ಅನುಮಾನ ಮಾಡ್ತೀನಿ. ವೇಣುಗೋಪಾಲ್ ಅಂತ ಹೇಳುವಾಗ ಹಾ ಬಹಳ ಸುಲಭ ಆಗಿರ್ತಾರೆ. ಹೌದು ಕೈಯಲ್ಲಿ ವೇಣು ಹಿಡ್ಕೊಂಡ್ರಾಯ್ತು, ಹಾ ನಾನು ವೇಣುಗೋಪಾಲ್ ಅಂತ ಹೇಳಿದ್ರೆ ಆಯ್ತು. ಇಷ್ಟು ಸಾಕು. ಆದ್ರೆ ಇಲ್ಲಿ ಹಾ ಕ್ರೂರ ಕಾಳಿಂಗನ ಹೆಡೆಗೆ ತುಳಿದು ಬಂದೆ. ಹಾ ಕ್ರೂರ ಕಾಳಿಂಗನ ಹೆಡೆ ತುಳಿಲಿಕ್ಕೆ ನಾನಿದ್ದೇನೆ. ಹಾ ಕಾಳಿಗೂ ಒಂದು ಬೇತೆ ಮಾಡೋದು. ನಾವು ನೋಡು ಕಾಳಿಂಗೆ ಇಲ್ಲೇ ಈಗ. ಯಾರು ಬೈ. ಎಂತ ಮಾಡ್ಬೇಕು? ಯಾರು ಎಂತದ್ ಮಾಡ್ಬೇಕು ಅದೇ ಮಾಡ್ಬೇಕು. ನಾನು ಕಾಳಿಂಗಿನ ಬೇಡ 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 ಅಲ್ಲ ಬೇಡ 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 ಛೆ. ಹಾ. ಧರ್ಮಕ್ಕೆ ಬಂದಿದ್ರಲ್ಲಿ ಲೋಕ ಕಲ್ಯಾಣ ಆಗ್ತವಾ? ಮತ್ತೆ ಏನು ಗುರು ಮಾಡ್ತೀಯ? ಆಗುದಿಲ್ಲ ಅಂತ ಹೇಳಿ ಅಲ್ಲ ಅಲ್ಲಿ ಎದುರಿಗೆ ಕೂತಿದ್ರೆ ಅಲ್ಲ ನನಗೆ ಅವ್ರಿಗೆ ಸಂತೋಷ ಆಯ್ತು. ಯಾರು ಈಗ ಆಗುದಿಲ್ಲ ಅಂದ್ರೆ ಮತ್ತೆ ಕಾಳಿಂಗ ಕರೀತೆ. ಯಾರಿದ್ದಾರೆ? ಬಂದಿದ್ದೆ. ಅಲ್ಲ ನಂಗೆ ಅದೆಲ್ಲ ವಿಶೇಷ ಆಗೋದ್ರು ಸುಮ್ಮನೆ ಸೃಜನ ಹೊಸ್ತು ಹುಟ್ಟಾಕ್ಬಿಟ್ರು ಪಾಪ ಸುಮ್ನೆ. ನಾವು ಒಂದು ಮಾತಾಡುವಾಗ ಪತ್ರಕ್ಕೆ ಬರ್ತದೆಲ್ಲ ನೋಡ್ಕೊಳ್ಬೇಕು. ಹೌದು ಮಾರಾಯ. ನಮ್ಮ ಗ್ರಾಚಾರ ಈ ಧರ್ಮಕ್ಕೆ ಬಂದಿದ್ದಾನ ನೋಡೇ ಬಿಡುವ. ಇವತ್ತಿನವರೆಗೆ ಎಷ್ಟು ಕೂಡ್ತದೆ ಅಂತಲ್ಲ, ಮರ್ಯಾದೆ ಪ್ರಶ್ನೆ ಬಂದು ಪ್ರಾಣ ಬಿಟ್ಟೇನೆ ಅಲ್ವಾ? ಮತ್ತೆ ನಾನು ಹೇಳ್ಕೊಂಡು ಯಾಕೆಯ ಅಂದ್ರೆ ನೀನೀಗ ಕಾಳಿಂಗ ಕಾಳಿಂಗ ನಾನೇ ಮತ್ತೆ ಸುಮನ ಕಳಿಂಗಿಗೆ ನೋಡುವ. ನಮ್ಮವರೆಲ್ಲ ಹೇಳಿದ್ರು, ನಮ್ಮಲ್ಲೊಬ್ರು ಹಿರಿಯವರಿದ್ದಾರೆ, ಅವರು ಹೇಳ್ತಾರೆ ಜೀವ ಹೋದ್ರೂ ಅಡ್ಡಿಲ್ಲ ಕ್ಷೇತ್ರದಲ್ಲಿ ಮಾಡುವ ಅಭಿನಯ ನೈಜವಾಗಿರ್ಬೇಕು ಅಂತ. ತುಳುದೊಂದು ತುಳುದೆ, ಕೊಲ್ಲುದೊಂದು ಕೊಲ್ಲುದೆ.
ಮುಂದೆ. ಅಲ್ಲ ಎಷ್ಟು ಜನ ಗೊತ್ತು? ನಂಗೆ ನಿನ್ನ ಮೇಲೆ ವಿಶ್ವಾಸ ಉಂಟು. ಹಾಗೆಲ್ಲ ನೀವು ಹೋಗುವಲ್ಲ. ಹಾಗಿದ್ರೆ ನೋಡ್ಬಿಡು. ಅಲ್ಲ ನೀನು ನಮಗ್ ಬೇಕು ಅಂತಲ್ಲ, ಬಹು ಜನರ ಅಪೇಕ್ಷೆ ಮೇಲೆ ಎಲ್ಲ ಮನೆಯಲ್ಲಿ ಮಲ್ಕೊಂಡೈತೆ, ನೀವು ಬಂದಿದ್ದೇವೆ. ಆ ಕ್ರೂರ ಕಾಳಿ ಇದು ಖರ್ಚಲ್ಲಿ ನಮ್ಗೆ ಹಣ ಕಳ್ಸ್ಕೊಡು. ಬಾಬಣ್ಣ! ಮುದುಕಿನ ಬಾಯಿ ಹಾಕ್ಬಿಟ್ಟು ಸಿಟ್ಟು ಬಂದ್ರೆ. ಹೇಳ್ತೆ. ಹಾಗಾಗಿ ನಿಂತಿರಲ್ಲ ಮತ್ತೊಬ್ರು. ನಮಗಾಗಿ ಅಲ್ಲ, ನನಗಾಗಿ ಅಲ್ಲ, ಅವರಿಗಾಗಿ ಅಲ್ಲ. ಪಾಪ ನಾವು ಹೇಳಿದಾಗ ಕೊಂದಿದ್ದಾರೆ ಇವರಿಗಾಗಿ. ಮನೆಯಲ್ಲಿ ಕೊಟ್ಟವರೇ ಹಾಗೆ. ಮತ್ತೆ ನೀವು ಗಟ್ಟ ಹೊತ್ತಿದ್ದೀರ. ಅಲ್ಲ ಸಾಕು. ಆ ಕ್ರೂರ ಕಾಳಿ ಯಾಕೆ ಮತ್ತೆ ನೋಡುವ ಕ್ರೂರ ಕಾಳಿನ ಹೆಡೆ ಎಂಥದ್ದು ಇಲ್ಲ, ಉದುರೋಕೆ. ಅಲ್ಲ, ಹೇಳ್ತಿಲ್ಲ. ಇನ್ನು ನೀನು ಕಾಳಿನ ತಲೆ ಮೇಲೆ ಕಾಳಿ ಇಟ್ಟು ಜಾರ್ಬಿಡ್ತೀನಿ. ಫೋನ್ ಬಂದಿಲ್ಲ. ಈ ಮೆಟ್ಟೂರಿನೊಳಗೆ ಎಲ್ಲ ಹೋಯ್ತು.